ಓಂ ಗಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಇಂದು ನಾನು ನಿಮಗೆ ಡಾಕಿನಿ ಸಹಾಯದಿಂದ ವಶೀಕರಣ ಅಂದರೆ ಡಾಕಿನಿ ಯಂತ್ರ ಕೊಡ್ತಾ ಇದ್ದೀನಿ ನಿಮಗೆ. ಆ ಡಾಕಿನಿ ಯಂತ್ರದಿಂದ ವಶೀಕರಣ ಹೇಗೆ ಮಾಡ್ಕೊಳ್ಳೋದು ನಾನು ಹೇಳ್ಕೊಡ್ತೀನಿ ಸ್ನೇಹಿತರೆ. ಅದು ಮಂತ್ರನೂ ಕೂಡ ನಿಮಗೆ ಡಿಸ್ಪ್ಲೇ ಮೇಲೆ ಬಿಡ್ತಾ ಇದ್ದೀನಿ, ಆ ಥರ ಮಾಡಿ ಸ್ನೇಹಿತರೆ, ಆಯಿತಾ? ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ನ ಪ್ರೆಸ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡೋದಕ್ಕೆ. ಈಗ ಈ ಡಾಕಿನಿ ವಶೀಕರಣ ನಮಗೆ ಯಾರು ಇಷ್ಟಪಟ್ಟವರು, ನಮ್ಗೆ ಯಾರು ಬೇಕಾಗಿದ್ದಾರೋ ಅವ್ರನ್ನ ಪಟ್ಕೊಳ್ಬೇಕು ಅಂದರೆ ಯಾಕೆ ಮಾಡಬೇಕು, ಅದಕ್ಕೆ ಬೇಕಾಗಿರೋ ಸಾಮಗ್ರಿಯನ್ನು ಹೇಳ್ತೀನಿ, ಬರ್ಕೊಳ್ಳಿ. ಮೊದಲಿಗೆ ಒಂದು ನಿಂಬೆಹಣ್ಣು ತಗೊಂಡು ಬನ್ನಿ, ಮತ್ತು ಒಂದು ಬಿಳಿಯ ಹಾಳೆ ಬೇಕಾಗುತ್ತೆ, ಮತ್ತು ಅವ್ರ ಹೆಸರು ಗೊತ್ತಿರಬೇಕು. ಇಷ್ಟನ್ನು ತಗೊಂಡು ಬಂದು ನೀವು ಯಾವುದಾದ್ರೂ ಭಾನುವಾರ, ಇದನ್ನು ಭಾನುವಾರ ದಿನ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆ ಒಳಗಡೆ ಮಾಡಬೇಕಾಗುತ್ತೆ ಸ್ನೇಹಿತರೆ. ಸೊ ಆ ಭಾನುವಾರ ದಿನ ಏನು ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ಬಿಳಿ ಹಾಳೆ ತಗೊಂಡು ಬಂದು, ಬಿಳಿ ಹಾಳೆ ಮೇಲೆ ನಾನು ಏನು ಕೊಟ್ಟಿದ್ದೀನೋ ಒಂದು ಯಂತ್ರ, ಆ ಯಂತ್ರನ ಬರಿಬೇಕು ಸ್ನೇಹಿತರೆ. ಅದು ಡಿಸ್ಪ್ಲೇ ಮೇಲೆ ಬರುತ್ತೆ ನೋಡಿ ಯಂತ್ರ. ಆ ಯಂತ್ರನ ಬರೆದು 4 ದಿಕ್ಕಲ್ಲೂ ಹೆಸರು ಅಂತ ಬರ್ತಿದ್ದೀನಿ. ಆ 4 ದಿಕ್ಕಲ್ಲಿ ಏನು ಹೆಸರು ಅಂತ ಬರ್ತಿದ್ದೀನೋ ಆ ಹೆಸರು ಜಾಗದಲ್ಲಿ ಅವ್ರ ಹೆಸರನ್ನ ಬರಿಬೇಕಾಗುತ್ತೆ. ಅಂದರೆ ನಿಮ್ಗೆ ಯಾರು ವಶ ಆಗಬೇಕು, ನಿಮ್ಗೆ ಯಾರು ಆಕರ್ಷಣೆ ಆಗಬೇಕು, ಅವ್ರ ಹೆಸರನ್ನ ಬರೆದು ನಿಮ್ಮ ಬಲಗೈಯಲ್ಲಿ ಅದನ್ನು ಹಿಡ್ಕೊಳ್ಳಿ ಸ್ನೇಹಿತರೆ. ಹಿಡ್ಕೊಂಡು ನಾನು ಏನು ಹೇಳ್ತೀನೋ ಮಂತ್ರ, ಆ ಮಂತ್ರನ 108 ಸಾರಿ ಹೇಳಿ ಸ್ನೇಹಿತರೆ. ಆ ಮಂತ್ರನೂ ಡಿಸ್ಪ್ಲೇ ಮೇಲೆ ಹಾಕ್ತಾ ಇದ್ದೀನಿ. ಮಂತ್ರ ಹೀಗಿದೆ ನೋಡಿ: ಓಂ ಕ್ರೀಂ 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 ಕ್ಲೀಂ ರೀಂ ಹೇಂ ಡಾಕಿನಿ ಹೂಂ 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 ಫಟ್ ಸ್ವಾಹ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ: ಓಂ ಕ್ರೀಂ 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 ಕ್ಲೀಂ ರೀಂ ಹೇಂ ಡಾಕಿನಿ ಹೂಂ 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 ಫಟ್ ಸ್ವಾಹ. ಇಷ್ಟನ್ನ 108 ಸಾರಿ ಹೇಳಿದ ಮೇಲೆ ಅವರ ಹೆಸರನ್ನ 11 ಸಾರಿ ನಿಮ್ಮ ಮೈಂಡಲ್ಲಿ ಜಪ ಮಾಡ್ತಾ, 21 ಸಾರಿ ಅವ್ರ ಹೆಸರು ಹೇಳ್ತಾ, ಈಗ ಎಕ್ಸಾಂಪಲ್ಗೆ ಸೀತಾ ಅನ್ಕೊಳ್ಳಿ, ಸೀತಾ ಆಕರ್ಷಣ ಕುರುಕುರುಸ್ವ, ಸೀತಾ ಆಕರ್ಷಣ ಕುರುಕುರುಸ್ವ, ಆ ಥರ 21 ಸಾರಿ ಹೇಳಬೇಕು. ಹೇಳಿ ಆದಮೇಲೆ ಅದು ಏನಿದೆಯೋ ಯಂತ್ರ ನೀವು ಬರೆದಿದ್ದೀರೋ ಆ ಯಂತ್ರನ ತಗೊಂಡೋಗಿ ನೀವು ಹರಳಿ ಮರ ಕೆಳಗಡೆ, ಅದ್ರ ಬುಡ ಬರುತ್ತಲ್ಲ, ಅದ್ರ ಕೆಳಗಡೆ ಮಣ್ಣಲ್ಲಿ ಸ್ವಲ್ಪ ಗುಂಡಿ ತೋಡ್ಬಿಟ್ಟು ಅದನ್ನು ಮುಚ್ಚಿಬಿಡಿ ಸ್ನೇಹಿತರೆ. ಗೊತ್ತಾಯ್ತಲ್ಲ ಹೇಗೆ ಬರಿಬೇಕು ಯಂತ್ರ ಅಂತ? ನಿಂಬೆಹಣ್ಣು ರಸದಲ್ಲಿ ಅದನ್ನು ಒಂದು ಬಟ್ಟಲ್ಗೆ ಹಾಕೊಳ್ಳಿ, ನಿಂಬೆಹಣ್ಣು ರಸದಲ್ಲಿ ಕೈಯಲ್ಲಾದರೂ ಬರೀಲಿಲ್ಲ, ಏನಾದರೂ ಯೂಸ್ ಮಾಡಿ ಅದನ್ನು ಯಂತ್ರ ಬರೀರಿ ನೀವು. ಅರಳಿ ಮರದ ಕೆಳಗೆ ಹೂತಾಗಿ ಬನ್ನಿ ಸ್ನೇಹಿತರೆ. ಆಮೇಲೆ ನೋಡಿ ನಿಮಗೆ ಎಷ್ಟು ಸೂಪರ್ ಆಗುತ್ತೆ ಸ್ನೇಹಿತರೆ. ಸರಿನಾ? ಮಾಡಿ, ಖಂಡಿತ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಮಂಗಳವಾರ.